ಬಹಳ ವಿಶೇಷತೆ. ಪ್ರತಿ ವರ್ಷದಂತೆ ದೀಪಾವಳಿ ಹಬ್ಬದಲ್ಲಿ HD ಕೋಟೆ ತಾಲೂಕು ಮತ್ತು ಸರಗೂರು ತಾಲೂಕಿಗೆ ಸಂಬಂಧಪಟ್ಟಂತೆ ಭಾಳ ಹಲವಾರು ವರ್ಷದಿಂದ ಇತಿಹಾಸ ಉಳ್ತಕ್ಕಂಥ ಕ್ಯಾತ್ನಳ್ಳಿ ಗ್ರಾಮದಲ್ಲಿ ಏನು ಮಹದೇಶ್ವರ ಸ್ವಾಮಿಯ ಒಂದು ಕೊಂಡ ಉತ್ಸವವನ್ನು ಭಾಳ ಅರ್ಥಪೂರ್ಣವಾಗಿ ಮಾಡ್ತಾ ಬರ್ತಾರೆ. ನಿನ್ನೆ ರಾತ್ರಿ ಮಳೆ ಬರಲಿಕ್ಕೆ ಕಾರಣದಿಂದ ಇವಾಗ ಕೊಂಡ ಮುಗಿಬೇಕಾಗಿತ್ತು. ಇವತ್ತು ಬೆಳಗ್ಗೆ ಮೆರವಣಿಗೆ ಪ್ರಾರಂಭ ಆಗೈತೆ. ನಾನು ಇದು 6ನೇ ಬಾರಿ 7ನೇ ಬಾರಿ ಈ ಒಂದು ಜಾತ್ರೆ ಮಹೋತ್ಸವಕ್ಕೆ ನಾನು ಬರ್ತಿರ್ತಕ್ಕಂಥದ್ದೆ. ಮೊದಲನೇ ಬಾರಿ ಬರ್ತಾ ಇರಲಿಲ್ಲ. ಭಾಳ ಪ್ರೀತಿ ವಿಶ್ವಾಸದಿಂದ ಅತಿ ಹೆಚ್ಚು ಮತವನ್ನು ಕೊಟ್ಟಂಥ ಕ್ಷೇತ್ರ ಇದು. ವಿಶೇಷವಾಗಿ ಕ್ಯಾತ್ನಳ್ಳಿ ಒಂದು ಗ್ರಾಮ ಅಂತ ಈ ಸಂದರ್ಭದಲ್ಲಿ ನಾನು ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಹುಶಃ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇಡೀ ದೇವಸ್ಥಾನವೂ ಕೂಡ ಭಾಳ ಇತಿಹಾಸ ಉಳ್ತಕ್ಕಂಥ ಒಂದು ದೇವಸ್ಥಾನ. ಚೋಳರು ಕಾಲದಿಂದನೂ ಕೂಡ ಇರ್ತಕ್ಕಂಥ ಒಂದು ದೇವಸ್ಥಾನ. ಇಲ್ಲಿ ಭಾಳ ಸಾಂಪ್ರದಾಯದಂತೆ ನಾನು HD ಕೋಟೆ ತಾಲೂಕಲ್ಲಿ ದೀಪಾವಳಿ ಹಬ್ಬ ಅತಿ ಹೆಚ್ಚು ಗ್ರಾಮದಲ್ಲಿ ಯಾವ್ದಾರು ಆಚರಣೆ ಮಾಡೋದಿದ್ರೆ ಅದು ಕ್ಯಾತ್ನಳ್ಳಿ ಗ್ರಾಮ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಪ್ರೀತಿ ವಿಶ್ವಾಸದಿಂದ ಇಲ್ಲಿರ್ತಕ್ಕಂಥ ಯುವಕರು ಮತ್ತು ಇಲ್ಲಿರ್ತಕ್ಕಂಥ ಯಜಮಾನರುಗಳು ಮತ್ತು ಗ್ರಾಮಸ್ಥರು ಮುಖಂಡರುಗಳು ಭಾಳ ಅಭಿಮಾನದಿಂದ ಇವತ್ತು ನಮ್ಮನ್ನ ಯಾವ ರೀತಿ ಪ್ರತಿ ವರ್ಷವೂ ಕೂಡ ಸ್ವಾಗತ ಮಾಡ್ತಾರೆ, ಅದಕ್ಕಿಂತ ಹೆಚ್ಚಿನ ರೀತಿ ಈ ವರ್ಷ ಭಾಳ ವಿಶೇಷವಾಗಿ ಸ್ವಾಗತವನ್ನು ಕೋರಿದ್ದಾರೆ. ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಕೂಡ ಚಿರಾಋಣಿಯಾಗಿರ್ತೀನಿ, ಆಭಾರಿಯಾಗಿರ್ತೀನಿ. ಮತ್ತು ಈಗ ಆಲ್ರೆಡಿ ಕ್ಯಾತ್ನಳ್ಳಿ ಗ್ರಾಮಕ್ಕೆ ನಾನು ಹಿಂದೆ ಶಾಸಕನಾದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಆಶೀರ್ವಾದದಿಂದ ಇಲ್ಲಿ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದೆ. ಈ ಸತಿನೂ ಕೂಡ 40 ಲಕ್ಷ ವೆಚ್ಚ 18 ಲಕ್ಷದ ವೆಚ್ಚದಲ್ಲಿ ಕಾಮಗಾರಿಕೆಗಳನ್ನ ಕೈ ಎತ್ಕೊಂಡಿದ್ದೀನಿ. ಮತ್ತು ಇನ್ನೂ ಉಳಿಕೆ 95 ಲಕ್ಷ ಆ ಕಡೆಗೆ ಡ್ರೈನ್ ಕೆಲಸನೂ ಕೂಡ ಮುಗಿದೋಗಿದೆ. ಉಳಿಕೆ ಅಭಿವೃದ್ಧಿ ವಿಚಾರದಲ್ಲಿ ಸುಮಾರು 2 ಕೋಟಿ ರೂಪಾಯಿ ಅನುದಾನವನ್ನು ಇಲ್ಲಿಗೆ ಕೊಟ್ಟಿದ್ದೀನಿ. ಇನ್ನು ಉಳಿಕೆ ಏನೇನು ಸಿಮೆಂಟ್ ಕಾಂಕ್ರೀಟ್ ರಸ್ತೆಗಳು ಮಿಕ್ಕಿದೆ ಅದನ್ನು ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಯಾವುದು ಇಲ್ಲ, ಈಗ ಆಲ್ರೆಡಿ ನಾನು ಕೂಡ ಇಲಾಖೆಯಲ್ಲಿ ಮುಜರಾ ಇಲಾಖೆಯಲ್ಲಿ ದುಡ್ಡನ್ನ ಕೊಟ್ಟಿದ್ದಾರೆ. ಇನ್ನೇನೇನು ಚೋಳರುಕಲ್ಲ ದೇವಸ್ಥಾನಕ್ಕೆ ಸ್ಟ್ರೆಂತ್ ಡೌನ್ ಮಾಡಬೇಕು, ಇದಕ್ಕೆ ಅನುದಾನ ಆಗ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರ ಮಾಡ್ತದೆ.